ಮಾಸ್ತರ ದನಕ ಹೆಣ ನೆನಪು ಹಾರಿಲ್ಲವ ಹಾರ್ಲಾರ ಮಟ್ಟಕ್ಕೆ ವರ್ಷ ಮಣದಂಗ ಅದು ಹಂಗ ಇದು ಎಷ್ಟು ಕುಣಿದು ಆಡ್ತಿತ್ತು ಹುಲಿದೆಲ್ಲ ಮುಗಿದು ಹೋಗ್ಯದ ಸಂಜೆ 6 ಗಂಟೆಯಿಂದ 12:30 ಗಂಟೆ ತನ ಇದು ಜಾತ್ರೆಗ ಚಟ್ಟಿ ಜಾತ್ರೆಗ ಹಾದಿನ ಹುಡುಕ್ತಿತ್ತು. ಹೌದು, ಯಾಕಪ್ಪ ಅಂದ್ರ ಯಾಕ್ರಿಪ್ಪ ಇದು ಹಿನಾಯ ಈ ಹೊಡತ್ ಹೆಂಗಪ್ಪ ಅಂದ್ರ ಸಂಕನಾಳ್ ಗುರುನಿಂಗ ಮಾಸ್ತರ್ ಹೊಡತು ಉಮದಿ ಉಮೇಶ್ ಮಾಸ್ತರ್ ಹೊಡತಂದ್ರ ಡೋನಜ್ ಗೊಳ್ಳೆ ಹೊಡತಿದ್ದಂಗ. ಹೌದು ಹೌದು ಹೌದು, ಒಮ್ಮೆ ಹೊಳಿ ಕಡೆ ನಿತ್ತ ಹಚ್ಚಿ ಕಡೆ ಹಾರ್ತಪ್ಪ ಅಂದ್ರ ಅದ್ರಾಗ ಯಾನ್ ಆಗ್ಬೇಕು ಅದು ಹಾಗೆ ಬಿಡ್ತದ್ರಿ, ಹಾಗೆ ಬಿಡ್ತದ. ಇರ್ಲಿ ಹೆಂಗಪ್ಪ ಅಂದ್ರ ಯಾವ ಪ್ರಕಾರ ಡೊಳ್ಳಿನ ಹಾಡಿನ ಕಲಾವಿದರದಲ್ಲಿ ಕರ್ನಾಟಕ ಮಹಾರಾಷ್ಟ್ರದೊಳಗೆ ಇಂಗ್ಲೇಶ್ವರ ಶ್ರೀಶೈಲ ಕಾಕನ ಸದ್ಯ ಹಿಂದಪ್ಪ ಅಂದ್ರ ನಮ್ಮ ಪುಂಡ್ಲಿಕ್ ಮಾಸ್ತರ. ಇದಕ್ಕೆ ಅಡ್ಡೆ ಇಲ್ಲ. ಆದ್ರ ಮಾಸ್ತರ ಯಾರ ಜೀವದ ಮ್ಯಾಗ ಹಾಡಿಕೆ ನೀನು ಹಾಡ್ತಿ ಆದ್ರ ಮಾತಾಡ್ಲಕ್ಕ ಗಡಿಗೆ ಸುಟ್ಟಿಲ್ಲ. ಹಾಡ್ತಿರ ಗಡಿ ಶಾನೆ ಐತಿ. ಯಾಕಂದ್ರ ಅದು ಭಾಗಣ ಮಾಸ್ತರ್ ಒಬ್ಬ ಅದಾನಂತ ಹೇಳಿ ನಿಂದ ನಡೆದದ ಇಲ್ಲಿಕ್ ನಡೆಯಂಗಿಲ್ಲ. ಹಾಡಿ ಹಾಡಿ ಇವ್ರು ಸ್ವಂಟ ಸುದ ಸಣ್ಣಾಗ್ಯದ ಮುತ್ತೇನ. ಅದಕ್ಕ ಹೆಂಗಪ್ಪ ಅಂದ್ರ ಒಬ್ಬ ಮಾತಾಡ್ದ ಹೆಂಗ ಪುಂಡ್ಲಿಕ್ ಮಾಸ್ತರ ಒಬ್ಬ ಸಂಗೊಳ್ಳಿ ರಾಯಣ್ಣ ಇದ್ದತ್ತ ದೇಶದ ಸಲುವಾಗಿ ಹೋರಾಡ್ದ. ಯಾಕಪ್ಪ ಅಂದ್ರೆ ಇಡೀ ಮಾನವ ಕುಲ ಸಲುವಾಗಿ ದೇಶದ ಸಲುವಾಗಿ ಭರತ ಭೂಮಿಯ ಸಲುವಾಗಿ ತಾಯಿಯ ತಂದೆಯ ಮುಂದೆ ನಗು ನಗುತ್ತ ಪ್ರಾಣ ಕೊಟ್ಟ ಸಂಗೊಳ್ಳಿ ರಾಯಣ್ಣ ಅಂತವನು ಮಾತಾಡಿದ್ರೆ ಎಂತ ಮಾತಾಡಬೇಕು ಕೇಳು. ಪುಂಡ್ಲಿಕ್ ಮಾಸ್ತರ ಕುರುಬರ ಕುಲದಲ್ಲಿ ಹುಟ್ಟಿ ಕುರುಬರ ವಂಶದಲ್ಲಿ ಬೆಳೆದು ಕುರುಬರ ಕುರಿಗಳ ಕುರಿ ಹಾಲವನ್ನು ಕುಡಿದು ಗಲಬಲ ಮಾಡಲಾರದೆ ದೇಶದ ಸಲುವಾಗಿ ಗಲ್ಲಿಗೇರಿದ ಗಂಡಗಲಿ ಸಂಗೊಳ್ಳಿ ಹುಲಿ. ಹೆಂಗ ಬರ್ಬೇಕು ಮಾತಾಡಿದ್ರು ಒಡಪಕ್ಷ ಮಾತಾಡಿದ್ರೆ ಪುಂಡ್ಲಿಕ್ ಮಾಸ್ತರ್ 440 ಕರೆಂಟ್ ಹಚ್ಚದಂಗ ಆಗಬೇಕು. ಹೌದು ಹೌದು, ಅದಕ್ಕ ಏನತ್ತಾರ ನಮ್ಮ ಮಹಾರಾಷ್ಟ್ರದಾಗ ಏನತ್ತಾರ್ಯಪ್ಪ 440 ಕರೆಂಟ್ ಮಾಜಾ ತುಮಾಲ ಸೋಸಲ काम 440 करंट माझा तुम्हाला सोसल काम. नाद करायचं नाही पाहुण्या नाद करायचं नाम, नाद करायचं ना पाहुण्या नाद करायचं ना. ಹಂಗ ಈ ಪುಂಡ್ಲಿಕ್ ಮಾಸ್ತರ್ ಆಗನ ಇನ್ನೊಬ್ಬ ಮಾಸ್ತರ್ ಬರೋದ. ಯಾರು ಬಂದಾರೀಗ ಮಕ್ಕಳಿಗೆ ಬಂದು ಬುಳ್ಳಪ್ಪ ಮಾಸ್ತರ್ ಕೂತಾರ. ಬುಳ್ಳಪ್ಪ ಮಾಸ್ತರ್ ಕೂತಾನ ಬಹಳ ಜ್ಞಾನಿ ಬಹಳ ಘನ ಪಂಡಿತ. ಮಾಳಿಂಗರಾಯ ಸಂತತಿ ಒಳಗ ಇತಿಹಾಸ ಯಾರಿಗೆ ಹೆಚ್ಚು ಗೊತ್ತಪ್ಪ ಅಂದ್ರೆ ನಮ್ಮ ಬುಳ್ಳಪ್ಪ ಮಾಸ್ತರ್ ಗೊತ್ತ. ಆ ಯಾವ ಮೇಳ್ನಾಗ ಬಂದಾರಪ್ಪ ಅಂದ್ರ ನಮ್ಮ ಮನಗೂಳಿ ಮಾಸ್ತರ ಸೋಮಣ್ಣನ ಮೇಳ. ಕರ್ನಾಟಕ ಮಹಾರಾಷ್ಟ್ರದೊಳಗೆ ಕ್ಯಾಶಿಟ್ ಕಿಂಗ್ ಅಂತ ಮೇಳನಾಗ ಬಂದಾರಪ್ಪ ಅಂದ್ರ ಈ ಬುಡ್ಡು ಯಾರ ಮನುಷ್ಯರು ಇರ್ತಾರ ಅವ್ರ ಕಡೆ ಹಿಕ್ಮತಿ ಬಹಳ ಇರ್ತದ. ಅದಕ್ಕ ಇವತ್ತ ಬುಡ್ಡು ಮನುಷ್ಯರು ಹಿಕ್ಮತಿ ನೋಡುವ ಸಲುವಾಗಿ ನಮ್ಮ ಗುರುನಿಗ ಮಾಸ್ತರ್ ಮ್ಯಾಳ ಬಂದದ. ಅದ್ರ ಜೊತೆ ನಮ್ಮ ತೊರ್ವಿ ಬುಳ್ಳಪ್ಪ ಮಾಸ್ತರ್ ಬಂದನ. ಆದ್ರೆ ತೊರ್ವಿ ಬುಳ್ಳಪ್ಪ ಮಾಸ್ತರ ಇಡೀ ನಮ್ಮ ಈ ಹಾಲು ಮತ್ತೆ ಎತ್ತಿ ಕುಡ್ದಾನಪ್ಪ ಅಂದ್ರ ಒಂದು ಪ್ರಶ್ನೆ ಕೇಳಬೇಕಾಗ್ಯದ. ಕೇಳ್ರಿಪ್ಪ ಕೇಳ್ರಿ ನೀವು. ಖರೇನೆ ದೊಡ್ಡ ಮಟ್ಟ ಮನಿ ಒಳಗ ನಮ್ಮ ಬುಳ್ಳಪ್ಪ ಮಾಸ್ತರ ಇಷ್ಟು ಮ್ಯಾಳನೊಳಗ ಮಾಸ್ತರ್ ಆಗಿ ಮಾತಾಡನಪ್ಪ ಅಂದ್ರ ಒಂದು ಚಿಕ್ಕ ಕ್ವಶನ್ಗೆ ಕೇಳನು. ಏನ್ ಕೇಳ್ಬೇಕತ್ರಿ? ಔದುಷಿದ ಮಹಾರಾಜರ ಮೊದಲೇ ಹೇಳ್ಯಾರ ಈ ಸ್ಟೇಜ್ ಮ್ಯಾಲ ಕಸೋಟಿ ಆಡುದಿಲ್ಲ 2020 ಮ್ಯಾಚ್ ಆಗ್ಬೇಕಂದ್ರ ಮ್ಯಾಚ್ ಯಾವ್ದು ಗೆದ್ತದ ಅದಕ್ಕ ಮುಂಜಾನೆ ಭಂಡಾರ ಹಚ್ಚಂದಾರ. ಭಂಡಾರ ಹೊಡಿತೀನಿ ಮುತ್ತವ್ರು ಅಂದಾರ ಬಂದ. ಅದಕ್ಕ ಹೆಂಗ್ ಹೇಳದಪ್ಪ ಅಂದ್ರ ಮಾಳಿಂಗ ರಾಯನ ಸಂಪ್ರದಾಯದ ಒಳಗ ಒಂದು ಗುಡಿ ಐತಿ. ಮಾಳಿಂಗರಾಯನ ಸಂಪ್ರದಾಯದ ಒಳಗ ಒಂದು ಗುಡಿ ಐತಿ. ಆ ಗುಡಿ ಒಳಗ ಒಬ್ಬ ಮನುಷ್ಯ ಹೋಗ್ಯಾನ. ಹರಿ ಭಾರಿ ಇದ್ದಾಗ ಮನುಷ್ಯ ಹೋಗ್ಯಾನ. ದೇವ್ರ ಕಾಲು ಬಿದ್ದು ಹೊರಗೆ ಬಂದಾನ. ಹೋಗುವಾಗ ಹರಿ ಭಾರಿ ಇದ್ದವ ಹರಿಬಾರ ಹಳ್ಳಿ ಬರುವಾಗ ಮುಪ್ಪಾನವಾಗಿ ಮುದುಕಾಗಿ ಬಂದಾನ. ಹೋಗುವಾಗ ಅವನ ಹೆಸರು ಯಾನಿತ್ತು ಯಾ ಗುಡಿಯಾಗ ಹೋದ. ಹಳ್ಳಿ ಮುಪ್ಪಾಗಿ ಯಾ ಗುಡಿ ಅಂದ ಬಂದ ಅವನಿಗೆ ಯಾನಂತ ಹೆಸರು ಇತ್ತು ತಗೊಂಡು ಬಂದ.
ನಿನ್ನ ತಂಬೂರಿ ಫಿಟ್ ಇತ್ತಂದ್ರೆ ಟನ್ 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 ಅತ್ತಿತ್ತಂದ್ರೆ ಹೇಳ್ತಾರಪ್ಪ ಅವರು ಟೈಟ್ ಆಗಿ ಬಂದಾರ. ಮಟ್ಟ ಮನಿ ಒಳಗೆ ಎಷ್ಟು ಮಾಸ್ತರ್ ಅದಾರ, ಎಷ್ಟ ಹಾಡ್ಕೆವ್ರ ಅದಾರ, ಎಷ್ಟ ಪುರಾಣ ಪಂಡಿತರ ಅದಾರ, ಗಂಡ ಪಂಡಿತರ ಅದಾರ. ನಿನಗ 10 ಮಿನಿಟ್ ಟೈಮ್ ಇವತ್ತು ಹೊತ್ತಾನ ಅವ್ರಿಗೆ ಫೋನ್ ಹಚ್ಚಿ ನಮ್ಮ ಸಂದ್ ಮುಗಿಟ್ಟೊಳಗೆ ಹೇಳದಪ್ಪ ಅಂದ್ರ ಹೌದ ಹಾಲು ಮತದ ಹುಲಿ ಬುಲ್ಲಪ್ಪ ಮಾಸ್ತರ್ ಇಲ್ಲಪ್ಪ ಅಂದ್ರ ಅಲ್ಲ ಹಾಲು ಮತದ ಇಲಿಗೆ ಇವತ್ತ ಚಟ್ಟಿ ಜಾತ್ರೆ ಓಡಿಸಲಾರದೆ ಬಿಡಂಗಿಲ್ಲ. ಹೌದು 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 ಇರಲಿ. ಯಾಕಪ್ಪ ಅಂದ್ರ ನಮ್ಮ ಸತ್ಯ ಸಿದ್ಧರ ಚಾಲ ನಮ್ಮ ಕರ್ನಾಟಕ ಮಹಾರಾಷ್ಟ್ರ ಸಿದ್ಧರ ಸಿದ್ದಟ್ಟಿಗೆ ಮುಗಿಲೆತ್ತಿನ ಮೆರೆಸವ್ರ ಸಾವಿರ ಮೇಳಿನ ಸರದಾರ 2 ಮಾತಾಡಿ ಯಥಾ ಪ್ರಕಾರ ಒಂದ್ ಚಾಲಾಡಿ ಸರ್ ಜೋಡಿ ಕಲಾವಿದ್ರಿ ಪಳೆ ಕೊಟ್ಟು ಬಿಡ್ತಾರಪ್ಪ. ಹಲೋ ಹಲೋ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಯಾರಿಪ್ಪ? ಶ್ರೀಮದ್ ಜಗದ್ಗುರು ಸೋಮಲಿಂಗೇಶ್ವರನ ಅಡಿದಾವರಿಗಳಿಗೆ ಏನ್ ಹೇಳುವುದಾದ್ರಿ ಗುರುಗಳ? ದೀರ್ಘದಂಡ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಹೌದಾ ಮುಮ್ಮೆಟ್ಟಿಗುಡ್ಡದಲ್ಲಿ ವಾಸ ಮಾಡಿರ್ತಕ್ಕಂಥ ಅದು ಯಾರಿಪ್ಪ? 1000 ಕಂಬಳಿಯ ಸರ್ದಾರನಾಗಿರ್ತಕ್ಕಂಥ ಸಿದ್ಧ ಪುರುಷ ಸಾಧು ಸಮರ್ಥ ನಾಡಗೌಡ ಅಮೋಘ ಸಿದ್ದೇಶ್ವರನ ಅಡಿದಾವರಿಗಳಿಗೆ ಹೌದಾ ಕೋಟಿ ಕೋಟಿ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಇದೇ ಮುಮ್ಮೆಟ್ಟಿ ಗುಡ್ಡವನ್ನ ಇದು ಮುಮ್ಮೆಟ್ಟಿ ಕಡ್ಡ ಹೋಗಿ ಬಂಗಾರ ಗುಡ್ಡ ಮಾಡಿಟ್ಟು ಹೋದ್ರು. ಯಾರಿಪ್ಪ? ಯಾಕಂದ್ರ ಏನಾತ್ರಿ ಗುರುಗಳ? ಇದೇ ಅರಿಕೇರಿ ಒಳಗೆ ಹುಟ್ಟಿ ಸಿದ್ದಪ್ಪ ಮಹಾರಾಜ ಅನ್ನುವಂತ ನಾಮವನ್ನ ತಗೊಂಡ ಹೌದು ಲಚ್ಚಾಣ ಮುತ್ತೇನ ಬಳಿ ಹೋಗಿ ಏನ್ ಕೇಳ್ತಾನ? ಲಚ್ಚಾಣ ಮುತ್ಯನ ಬಳಿ ಹೋಗಿ ಅರಿಕೇರಿ ಸಿದ್ದಪ್ಪ ಮುತ್ಯ ಅಲ್ಲ ಅರಿಕೇರಿ ಸಿದ್ದಪ್ಪ ಮುತ್ಯಾಗ ಲಚ್ಚಾಣ ಸಿದ್ಧಲಿಂಗ ಹೇಳಿನತ್ತ ಯಾನತ್ ಹೇಳಿದ್ರಿಪ್ಪ? ಸಿದ್ಧ ಮುಮ್ಮೆಟ್ಟಿ ಗುಡ್ಡದ ಮೇಲೆ ಹೋಗಿ ಅಲ್ಲೇ ವಾಸ ಮಾಡು ಸಿದ್ಧಾನಿ, ಅಲ್ಲೇ ವಾಸ ಮಾಡು. ಬಿಸಿಲಾಗಿ ನಿತ್ತವ್ನ ನೆಳ್ಳಾಗ ಕರಿ, ನೆಳ್ಳಿಗೆ ಬಂದು ನಿತ್ತವ್ರಿಗೆ ಒಂದು ತಂಬಿಗೆ ನೀರು ಕುಡು, ಹಸ್ತ ಬಂದವ್ರಿಗೆ ಒಂದು ತುತ್ತು ಅನ್ನ ಹಾಕ ಸಿದ್ದಣ್ಣ. ಮುಂದೆ ಗಂಗಿ ನಾಡು ಒಳಗೆ ಹುಟ್ಟಿ ಇದೇ ಒಂದು ಕೆಟ್ಟ ಕಲಿಯುಗದಾಗ ನಾನೇ ಪ್ರತಿರೂಪಾಗಿ ಹುಟ್ಟಿ ಬರ್ತೀನಿ. ನೀನೇ ಮತ್ತೊಮ್ಮೆ ಅವತಾರವನ್ನ ತಾಳಿ ನಿನ್ನ ಮುಮ್ಮೆಟ್ಟಿ ಕಟ್ಟ ಅನ್ನುವಂತದ ಬಂಗಾರ ಕೊಟ್ಟಾಕೈತಿ ನಿನ್ನ ಕೈ ಮ್ಯಾಗ ಥೇದ ಲಚ್ಚಾಣ ಸಿದ್ದಪ್ಪ ಮುತ್ಯ. ಹೌದರಿಪ್ಪ. ಅದೇ ಅರಿಕೇರಿ ಸಿದ್ದಪ್ಪ ಮುತ್ಯನ 2ನೇ ಅವತಾರವನ್ನ ತಾಳಿ ಸೊಲ್ಲಾಪುರ ಜಿಲ್ಲಾ ದಕ್ಷಿಣ ತಾಲೂಕ ಮಂದ್ರೂಪ ಊರೊಳಗೆ ಹುಟ್ಟಿ ಬಂದ್ರ ನಮ್ಮ ಗುರು ಮದಗೊಂಡ ಮಾರಾದ್ರು. ಹೌದು, ಹೆಂಗ ಅವರು ನಡೆದು ಬಂದಿರುವಂತ ಮದಗೊಂಡ ಮಾರಾದ್ರು ಈ ಮುಮ್ಮೆಟ್ಟಿ ಕಡ್ಡ ಅನ್ನುವಂತದ ಬಂಗಾರ ಗುಡ್ಡ ಮಾಡಿ ಹೌದು ಅನ್ನ ಸಿಗಲಾರಂತ ಜಾಗದಾಗ ಹಾಲಿನ ಹೊಳಿ ತುಪ್ಪದ ಹೊಳಿಯನ್ನು ಹರಿಸಿ ಈ ಜಗತ್ತಿನೊಳಗ 2ನೇ ಅಮೋಘ ಸಿದ್ಧ ಅನಿಸ್ಕೊಂಡು ಹೋದ್ರು ಮನಮಿ ಮದಗೊಂಡ ಮುತ್ಯ ಅವರು. ಹೌದು ಆ ಮನಮಿಯ ಮದಗೊಂಡೇಶ್ವರ ಅಪ್ಪಾಜಿಯವರ ಪಾದಕ್ಕ ಕೂಡ ಹೌದು ದೀರ್ಘ ದಂಡ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಆ ಮಠದ ಪೀಠಾಧಿಪತಿಗಳಾಗಿರುವಂತ ಅವ್ರು ಯಾರಿಪ್ಪ? ಯಾಕಂದ್ರೆ ಮನಿಮೆ ಮದಗೊಂಡ ಮಹಾರಾಜರ ಆಗಿ ಹೋದ್ರು ಕೂಡ ಇವತ್ತಿಗೆ ಮದಗೊಂಡ ಮುತ್ಯ ಇನ್ನೂನು ಅದಾನ ಅಂತ ಕಣ್ಣಿಗೆ ಕಾಣಲಾಕ ಅವ್ರ ಅಪರಾವತಾರ. ಅದಕ್ಕೆ ಹೇಳ್ಯಾರವ್ರು ಏನತ್ತ? ಸತ್ಯ ಶರಣರು ಸತ್ತಾರ ಅನಬೇಡ. ಹೌದು, ಹುಟ್ಟ್ಯಾರ ಮತ್ತೊಂದು ಅವತಾರ. ಸತ್ಯ ಶರಣರು ಎಂದಿಗೆ ಸತ್ತಿಲ್ಲ, ಕುತ್ತಾರ ಮೌನಾಗಿ ಪ್ರಸಂಗ ಬಂದಾಗ ಪಾವಾಡ ಮಾಡಿ ತೋರಿಸ್ಯಾರ ಜನರಿಗೆ. ಅಮೋಘ ಸಿದ್ಧನೇ ಹುಟ್ಟಬೇಕತ್ತಿಲ್ಲ, ಅಮೋಘ ಸಿದ್ಧ ಇನ್ನೊಂದು ರೂಪದಾಗ ಬರ್ತಾನೆ. ಮನಮಿ ಮದಗೊಂಡ ಮುತ್ಯಾನ ಸಾಕ್ಷಾತ್ ಮದಗೊಂಡ ಮುತ್ಯ ಇವತ್ತಿಗೆ ಅದಾನನ್ನವಂಗ ಈ ಜಗತ್ತಿನೊಳಗೆ ಜನರಿಗೆ ಭಕ್ತರ ಕಣ್ಣೀರು ವರ್ಷುವಂತ ದೇವ್ರ ಯಾರಿಪ್ಪ? ನಮ್ಮಪ್ಪ ಅವಧೂತ ಸಿದ್ದೇಶ್ವರ ಅಪ್ಪಾಜಿಯವರ ಪಾದಕ್ಕ ಕೂಡ ದೀರ್ಘ ದಂಡ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಹೌದು ಅದಕ್ಕೆ ಬಹಳ ಮಾತಾಡೋದು ಬ್ಯಾಡ್ರಿಪ್ಪ ಅಕಾಡಿ ಅದಕ್ಕ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ. ಬಹಳ ನಮ್ಮ ಈಗ ನಮ್ಮ
ಉಮೇಶ್ ಮಾಸ್ತರು ಉಮೇಶ್ ಮಾಸ್ತರ್ ಆಗಿರ್ತಕ್ಕಂಥವ್ರು ಹೌದು ಬಹಳ ಮಾರ್ಮಿಕವಾಗಿ ಎಲ್ಲ ನಮ್ಮ ಬುಳ್ಳಪ್ಪ ಮಾಸ್ತರಿಗೆ ಮಾತಾಡ್ಯಾರ. ಅದಕ್ಕೆ ಮುಂದೆ ನಮ್ಮ ಬುಳ್ಳಪ್ಪ ಮಾಸ್ತರು ಯಾಕಂದ್ರ ಶಾಂತಾರಪ್ಪ ನಮ್ಮ ಭೀಮಾ ತೀರ ಗಾನ ಕೋರಿಗೆಯಲ್ಲಿ ಆಗಿರ್ತಕ್ಕಂಥ ಯಾರಿಪ್ಪ ನಮ್ಮ ಅಫ್ಜಲ್ಪುರ ಪುಂಡ್ಲಿಕ ಮಾಸ್ತರ ಹಾಡಿ ಬಹಳ ಮಾರ್ಮಿಕವಾಗಿ ಮಾತಾಡಿ ಜನಕ್ಕೆ ಮನಮುಟ್ಟುವಂಗ ಹಾಡಿ ಹೋಗಿದ್ದಾರೆ. ಹೌದ್ ಯಾಕೆ ಮಾತಾಡ್ತಾನೋ ಇಲ್ಲ ಅವ್ರದ್ದು ಒಂದು ಲಯಾನಿ ಲಯದಾಗ ಮಾತಾಡ್ಲತ್ತಾರ ದಾಂಧಿ ಮಾಡ್ಬೇಡ್ರಿ ದಯವಿಟ್ಟು ಒಬ್ಬರು ದಾಂಧಿ ಮಾಡ್ಬೇಡ್ರಿ ಇರ್ಲಿ. ಯಾಕಂದ್ರ ಇದು ಮುಮ್ಮೆಟ್ಟಿ ಮುತ್ತೇನ ಜಾತ್ರೆ ಅಂದ್ರ ನಿಮಗೆಲ್ಲರಿಗೆ ಒಂದು ವಿನಂತಿ ಅದ. ಯಾವ ಮಾಳಿಂಗರಾಯನು ಅಷ್ಟೇ, ಅಮೋಘ ಸಿದ್ನು ಅಷ್ಟೇ, ರೇವಣ ಸಿದ್ನು ಅಷ್ಟೇ, ಜಗತ್ತಿದಾಗ ಸಿದ್ಧರ ಅಟ್ಟೆ ಅದಾರ. ಅವ್ರ ಜಗತ್ತೊಳಗ ದೇವ್ರ ಕೂತಾರ. ಹೌದು. ಯಾಕಂದ್ರೆ 83,99,999 ಜನ್ಮ ತಿರುಗಿ ಕೊನೆಯದಾಗಿರ್ತಕ್ಕಂಥ ಈ ಮಾನವ ಜನ್ಮಕ್ಕೆ ಬಂದೇವಿ. ನಾವು ನೀವೆಲ್ಲ ತಿಳಿದು ಕೂಡ ತಿಳಿಯದಂಗ ಪ್ರಪಂಚದಾಗ ಎಷ್ಟೋ ಕರ್ಮಗಳನ್ನು ಮಾಡೇವಿ. ಮಾಡಿರ್ತಕ್ಕಂಥ ಕರ್ಮಗಂಟ ನಾಶ ಆಗಲೇ ತಿಳ್ಕೊಂಡ ಏನ್ ಮಾಡ್ತೇವೆ ನಾವು ನೀವೆಲ್ಲ ಮುಮ್ಮೆಟ್ಟಿ ಮುತ್ತೇನ ಜಾತ್ರೆ ಒಳಗೆ ಬಂದು ಬಂಡಾರ ತೋರಿ ಕರ್ಮದ ಗಂಟು ಮುತ್ಯನ ಪಾದಕ್ಕೆ ಹಾಕಿ ಪುಣ್ಯದ ಗಂಟೆ ನಾವು ನೀವೆಲ್ಲ ಒಯ್ಯಕ್ಕೆ ಬಂದೇವಿ. ದಾಲಿ ಮಾಡಿದ್ರೆ ಮತ್ತೊಂದು ಇನ್ನೊಂದು ಕರ್ಮದ ಗಂಟು ನಿಮ್ ಮುಡಿಯಕ್ ಕಟ್ತಾನವ. ಮುಮ್ಮೆಟ್ಟಿ ಮುತ್ಯ ಮೊದಲೇ ಅದಕ್ಕೆ ಹೇಳ್ಯಾರ ಏನತ್ತ ಮಕ್ಕಳ ಬೇಕಂದ್ರ ಪಟ್ಟಣಕ್ಕೆ ನಡೀರವ. ಪಟ್ಟಣದ ಮ್ಯಾಲೆ ಅರಿಕೇರಿ ಅಮಸಿದ್ದ ತೊಟ್ಟೆಲ್ಲ ಹೊರಸಿ ಕಳೆಯಾನ. ಬೇಡಿದವ್ಗೆ ಬೇಕಾದ ಕೊಡುವಂತ ತಾಕತ್ತ ಬಾಗಿ ಬಂದ್ರ ಜೋಳಿಗೆನ ಹೋಳಿಗೆ ಮಿಕ್ಕಿದ ಮಗನಿಗೆ ಅದೇ ಕಾಲೇ ಜೋಳಿಗೆ. ಮುಮ್ಮೆಟ್ಟಿ ಗುಡಿದ ಮ್ಯಾಗ ಕಾಮದೇನ ಕಲ್ಪವೃಕ್ಷ ಐತಿ. ಯಾರು ಏನ್ ಇಚ್ಛ ಮಾಡ್ತೀರಿ, ಯಾರು ಏನ ಬೇಡ್ತೀರಿ, ಬೇಡಿದವ್ಗೆ ಬೇಕಾದ ಕೊಡುವಂತ ತಾಕತ್ತ ಸರ್ವ 18 ಕುಲ ಜಾತಿ ಜನರನ್ನು ಉದ್ಧಾರ ಮಾಡುವುದಕ್ಕಾಗಿ ಅಮೋಘ ಸಿದ್ಧ ಮುತ್ಯ ಈ ಧರಿಗಿಳಿದು ಬಂದಾನ. ಭಕ್ತರು ಅಮಸಿದ ಮುತ್ಯ ಈ ಧರಿಗಿಳಿದು ಬಂದಾನ. ಅವರಿಗೆ ಜಾತಿ ಪಂಥ ಏನಿಲ್ಲ. ಭಾಗಿ 18 ಪಗಡಿ ಜಾತಿ ಜನರೆಲ್ಲ ನಿಮ್ಮ ಪ್ರಪಂಚವನ್ನ ಮರೆತು ಕುಡೀರಿ. ಮುತ್ಯನ ಮಾಡ ಗುಡ್ಡದ ಮ್ಯಾಗ ಬಂದು ಕುಡೀರಿ. ಮುತ್ಯ ನಿಮಗೆ ಯಾವತ್ತಿಗೆ ಪರದೇಶ ಮಾಡಿಕೊಡಂಗಿಲ್ಲ. ಯಾಕ್ರಿಪ್ಪ ಬರೋದೇ ನಿಮ್ಮ ಸಂಬಂಧಾಗೆ ಬಂದಾನವ. ತಾನು ಹುಟ್ಟಿದ ಮಕ್ಕಳಿಗೆ ಏನು ಬೇಡಲಿಲ್ಲವ. ಏನ್ ಬೇಡ್ತಿ ಬೇಡತ ಪರಮಾತ್ಮ ಕೇಳಿದಾಗ ಏನಂತ ನಾನು ಹುಟ್ಟಿದ ಮಕ್ಕಳಿಗೆಲ್ಲ ಬಡತನ ಕೊಡು, 18 ಬಗಡಿ ಜಾತಿ ಜನರಿಗೆಲ್ಲ ಬಡತ ಶ್ರೀಮಂತಿಕೆ ಕೊಡುತ್ತ ಬೇಡ. ನಮ್ಮಪ್ಪ ಮುಮ್ಮೆಟ್ಟಿ ಗುಡದ ಅಮೋಘ ಸಿದ್ಧ ಮುತ್ಯ. ಹೌದು. ಆ ಮುತ್ತೇನ ಸನ್ನಿಧಿ ಒಳಗೆ ನೀವೆಲ್ಲಾರು ಬಂದು ಕುಡೀರಿ. ನಿಮಗ ಅಷ್ಟೈಶ್ವರ್ಯ, ಶ್ರೀ ಸಂಪತ್ತ, ಧನ್ಯ ದೌಲತ, ಸುಖ, ಸಮೃದ್ಧಿ, ಶಾಂತಿ, ನೆಮ್ಮದಿ ನಿಮ್ಮ ಪ್ರಪಂಚದಾಗ. ನಿಮ್ಮ ಪ್ರಪಂಚದೊಳಗೆ ಯಾವ ವಿಘ್ನಗಳ ಬರ್ಲಾರ್ದಂಗ ನೋಡ್ತಾನ ನಮ್ಮ ಮುತ್ಯ ಅನ್ನುವಂತ ಮಾತನ್ನ ಹೇಳಿ. ಯಾಕಂದ್ರೆ ಅವ್ರ ಕಮಿಟಿ ಅವರು ಹೇಳ್ಯಾರ ಬಾಳ ಮಾತಾಡ್ಬೇಡ್ರಿ ಅಂತ. ಅದಕ್ಕೆ ನಾವೇನು ಮಾತಾಡ್ಬೇಡಿ. ಇನ್ನೂ ನಮ್ಮ ಬುಳ್ಳಪ್ಪ ಮಾಸ್ತರ್ ಏನು ಹರ್ರು ಅಂತ ಚಾಲು ಮಾಡ್ತಾರ ಅವ್ರು. ಆಗ ನಮ್ಮ ಉಮೇಶ್ ಮಾಸ್ತರ್ಗ ಬುಳ್ಳಪ್ಪ ಸರಿ ಗಂಟೆ ಐತಿ ಅದ. ಈಗ ನಾ ಬರೀ ಹಾಡು ಅಟ್ಟೆ ನಮಗೆ ಅಫ್ಜಲ್ಪುರದವ್ರಿಗೆ, ಸಂಕನಾದವ್ರಿಗೆ, ಆ ಮನುಗಳು ಸ್ವಾಮಣ್ಣ ಮಾಸ್ತರ್ಗ ಬರೀ ಹಾಡೋದು ನಮ್ಗೆ ಹಾಡು ಅಟ್ಟೆ ಕೊಟ್ಟಾರ. ಅದಕ್ಕೆ ಬಹಳ ಮಾತಾಡಬೇಡ. ಯಥಾ ಪ್ರಕಾರವಾಗಿ ಒಂದು 5 ಕ್ಯಾಲಿನ ಹಾಡಿ ಸ್ವಾಮು ಮಾಸ್ತರ ಪಾಳೆ ಹೊಕ್ಕದ. ನೀವೆಲ್ಲಾ ತಾಯಿ ತಂದೆ ಶಾಂತತೆನ ಕಾಪಾಡ್ಬೇಕಂತ ನಾನು ವಿನಂತಿ ಅದ.